ಸರ್ ಒಂದ ಕಡೆ ನಿಂತ್ಕೊರ ಆಟ ಬರಬೇಡ್ರಿ ಯಾರು. ರಮಾಕಾಂತ್ ನರಗುಂದ ಅವರಿಗೆ, TSM ಸ್ವಾಮಿ ಅವರಿಗೆ, ಮಂಜುನಾಥ್ ಅವರಿಗೆ, ಇನಾಮ್ದಾರ್ ಅವರಿಗೆ, NACಗೆ, NAC ವಿಜಯಪುರ ಘಟಕಕ್ಕೆ, NAC ಬಾಗಲಕೋಟ್ ಘಟಕಕ್ಕೆ, NAC ಕರ್ನಾಟಕ ಘಟಕಕ್ಕೆ, ಅಶೋಕ್ ರಾವುತ್ ಅವರಿಗೆ, NACಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹೇಳಬೇಕು. NACಗೆ, NACಗೆ, NACಗೆ ಕಮಾಂಡರ್ ಅಶೋಕ್ ರಾವುತ್ ಅವರಿಗೆ, ಕಮಾಂಡರ್ ಅಶೋಕ್ ರಾವುತ್ ಅವರಿಗೆ. ಈಗ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಸರ್ಕಾರದ ಜೊತೆ ಸರಣಿ ಸಭೆಗಳನ್ನ ನಡೆಸಿ ನಮ್ಮ ಬೇಡಿಕೆ 7,500 ಕನಿಷ್ಠ ಪಿಂಚಣಿ ಪ್ಲಸ್ DA ಮತ್ತು ಮೆಡಿಕಲ್ ಅಲಯನ್ಸ್ ಇದನ್ನೆಲ್ಲ ಕೇಳಿದ್ರು. ಆ ಮಾತುಕತೆಯಲ್ಲಿ ನಮ್ಮ ಕೇಂದ್ರ ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿಯಾ ಅವರು ಒಪ್ಕೊಂಡಿದ್ದಾರೆ, ಆಮೇಲೆ EPF ಅವರು ಒಪ್ಕೊಂಡಿದ್ದಾರೆ, ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಅದನ್ನ ಕುಡಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಆ ಒಪ್ಕೊಂಡಂತ ಇದನ್ನ ನಮಗ ಈ ಬಜೆಟ್ ನಲ್ಲಿ ನಮ್ಮ ಬೇಡಿಕೆ ಈಡೇರಿಸಿ ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ಸನ್ಮಾನ್ಯ ಪ್ರಧಾನಿ ಮೋದಿಜಿ ಅವರಿಗೆ ಜಿಲ್ಲಾಧಿಕಾರಿಯವರ ಮುಖಾಂತರ ನಾವು ಮನವಿ ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ. ಇಲ್ಲಿ ನನ್ನ ಹೆಸರು ವೀರ್ ಕುಮಾರ್ ಗಡಾದ, उपाध्यक्ष राष्ट्रीय संघर्ष समिति कर्नाटक। ये न्याक वाले जो संघर्ष समिति है पेंशन के लिए ये कर रहे हैं, DC साहब के थ्रू मनवी दे रहे, वो मनवी प्राइम मिनिस्टर साहब को दे रहे। क्यों दे रहे बोले तो ये मनवी इसलिए दे रहे हैं कि आने वाले दिन में बजट में ये जो मजदूरों की पेंशन है, वर्करों की पेंशन है और पब्लिक सेक्टर की, प्राइवेट सेक्टर की, इसके अंदर पेंशनदार बहुत से हैं, बहुत से कंपनी वाले हैं, बहुत से फैक्ट्री वाले हैं, बैंक वाले हैं, इसमें KSRTC वाले हैं, बहुत से नौकरदार हैं पूरे हिंदुस्तान में। पूरे हिंदुस्तान में 1,67 लाख लोग पेंशनदार हैं। अभी हमारे गढ़त साहब बोल रहे थे, वीर कुमार गढ़त साहब, इसके बारे में पेंशन के बारे में क्लियर कन्नड़ में बोले। इसके लिए बात करें हमारे वित्त मंत्री, ये बार किस हाल में भी ये पेंशन जो है हम बजट में रखेंगे, बजट में रख के पास करेंगे। कहें अगर ये पेंशन बजट में नहीं रख के पास करें तो आने वाले दिन में फिर हिंदुस्तान में आमरण उपवास बैठने वाले बहुत से लोग होंगे। ये डिमांड है न्याक वाले का। इसे कमांडर अशोक रावत कम से कम 7 साल से बुलढाना में इसके लिए स्ट्राइक कर रहे, कमांडर अशोक रावत, और उन्हीं की इसके अंदर निगरानी में प्राइम मिनिस्टर साहब को ये दे रहे, मनवी दे रहे हैं। आज डिप्टी कमिश्नर साहब के जो इनो है, ये मनवी उनके मुखांतर हमें प्राइम मिनिस्टर साहब को दे रहे हैं। ತಮ್ಮ ಬೇಡಿಕೆಗಳು ಏನು ಹೇಳಿ ಸರ್. ವೈಡ್ ಆಗಿ ಸರ್, ನಾವು EPS 95 ಪೆನ್ಷನ್ ಸ್ಕೀಮ್ ತರೋದಿವು. ನಮ್ದೊಂದು ಸರ್ಕಾರೇತರ ಸಂಸ್ಥೆಗಳು, BLD ಕಾಲೇಜ್ ಬಂತು, ನಮ್ಮ ಕಾರ್ಯಕ್ರಮ DCG ಬ್ಯಾಂಕ್ ಬಂತು, ನಮ್ಮ KSRTC ಬಂತು, ಎಲ್ಲ ನಾವೆಲ್ಲರೂ ನಮ್ಗೆಲ್ಲರಿಗೂ EPS 95 ಅಂತ ಹೇಳಿ ಸ್ಕೀಮ್ ಮಾಡಿದಾರೆ. ಈ ಸ್ಕೀಮ್ ಈಗಾಗಲೇ 30 ವರ್ಷ ಆಯ್ತು. 30 ವರ್ಷದಿಂದ ಕೇವಲ ಕನಿಷ್ಠ ಪಿಂಚಣಿ 1,000 ಅದ. ಆಮೇಲೆ ಎಲ್ಲರಿಗೂ ಪೆನ್ಷನ್ ಬರೋದು ಬಹಳ ಅಂದ್ರೆ 2,500 ಬರ್ತದೆ. ಇಷ್ಟೇ ಕನಿಷ್ಠ ಪಿಂಚಣಿ ಬರ್ತದೆ. ಆದ್ರೆ ಇದು ಸೆಲ್ಫ್ ಫಂಡೆಡ್ ಸ್ಕೀಮ್ ಅದ. ಸೆಲ್ಫ್ ಫಂಡೆಡ್ ಸ್ಕೀಮ್ ಒಳಗೆ ನಾವೆಲ್ಲರೂ 417, 541 ರೂಪಾಯಿ, 1,250 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದೆವು ನಮ್ಮ ಸರ್ವಿಸ್ ಪೂರ್ತಿ. ಆ ಕಾಂಟ್ರಿಬ್ಯೂಟ್ ಮಾಡಿದ ಅಮೌಂಟ್ ಇಂದಾನೇ ನಮಗ ಪೆನ್ಷನ್ ಕೊಡುವಂತಹದ್ದದ. ಆದ್ರೆ ನಮಗ್ ಅತಿ ಕಡಿಮೆ ಪೆನ್ಷನ್ ಕೊಡ್ತಾ ಇದಾರೆ. ನಮಗ ಈ ಇವತ್ತಿನ ದಿನಮಾನದೊಳಗ ಈ 2,000, 2,500 ಪೆನ್ಷನ್ ದಲ್ಲಿ ಉಪಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು
ಕನಿಷ್ಠ ಪಿಂಚಣಿ 1000 ಕೊಡ್ರಿ, 1000 ರೂಪಾಯಿ 7,500 ಪ್ಲಸ್ DA ಕೊಡ್ರಿ ಅಂತ ಹೇಳಿ. DA ಇರ್ಲಾರ್ದು ಪೆನ್ಷನ್ನೇ ಅಲ್ಲ ಅದು. ಯಾಕಂದ್ರ ಇವತ್ತು ರಿಟೈರ್ಡ್ ಅದಾವ 2,500 ತಗೊಂಡಂದ್ರ ಅವ ಸಾವಿತನೂ 2,500 ಇರ್ತದ. ಅದಕ್ಕೆ ಇದು ನಮಗ ಅಲ್ಲ, ನಮ್ ತುಟ್ಟಿ ಭತ್ತೆ ಹೆಂಗ್ ಏರ್ತದ ಹಂಗ ನಮ್ಗೆ ಏರಿಸಿ ಕೊಡ್ಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟೆವು. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಕಾರ್ಮಿಕ ಮಂತ್ರಿ, ಕೇಂದ್ರ ಕಾರ್ಮಿಕ ಮಂತ್ರಿ ಅವರು ಮನ್ಸುಖ್ ಮಾಂಡವಿಯಾ ಅವರು, ನಮ್ಮ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು, ಆಮೇಲೆ ನಮ್ಮ EPF ಕಮಿಷನರ್ ಇವರು ಎಲ್ಲರೂ ಸೇರಿ ನಮ್ಮ NAC ಮುಖಂಡರ ಜೊತೆ, ರಾಷ್ಟ್ರೀಯ ಮುಖಂಡರಾದ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವ್ರ ಜೊತೆ ಮಾತಾಡಿ 7,500 ಪ್ಲಸ್ DA ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಬಜೆಟ್ ಅಲ್ಲಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿ ಅವ್ರ ಜೊತೆ ನಮ್ಮ ಲೀಡರ್ಸ್ 2 ಸಲ ಮಾತಾಡ್ರಿ 3 ವರ್ಷದೊಳಗ, ಅವರು ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ಈ ಬಜೆಟ್ ಒಳಗೆ ತಪ್ಪಿಸಬಾರದು, ಮಾಡ್ಲೇ ಕೊಡ್ಬೇಕು ಅಂತ ಹೇಳಿ ನಾವು ತಮ್ಮ ಮುಖಾಂತರ ಮೋದಿ ಅವರಿಗೆ ಮನವಿ ಕೊಡ್ತಾ ಇದೀವಿ. ನಾವು ಇಮಿಡಿಯೇಟ್ ಮೋದಿ ಅವರಿಗೆ ಕಳಿಸಿಕೊಟ್ರ ಬಜೆಟ್ ಪೂರ್ವ ಅವ್ರು ಮತ್ತೆ ಎಚ್ಚೆತ್ತುಕೊಂಡು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಯಾವತ್ತು S95 ನ್ಯಾಷನಲ್ ಎಜುಕೇಶನ್ ಕಮಿಟಿ ಹಾಗೂ ಎಲ್ಲ ನನ್ನ ಹಿರಿಯ ನಿವೃತ್ತ ನೌಕರ ಬಾಂಧವರೇ, ತಾವು ಏನ್ ತಮ್ಮ ಬೇಡಿಕೆ ಸಂಬಂಧ ಮಾನ್ಯ ಪ್ರಧಾನ ಮಂತ್ರಿಗಳ ಹೆಸರಿನಲ್ಲಿ ಮನವಿ ಏನ್ ಸಲ್ಲಿಸಿದ್ದೀರಿ, ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಕಳಿಸ್ತಾ ಇದ್ದೀನಿ. ನಿಮ್ಮ ಬೇಡಿಕೆಗಳು ಈಡೇರುವ ಬಗ್ಗೆ ಬರೆದು ಕಳಿಸ್ತೀವಿ. ಬಜೆಟ್ EPS95 ಹೋರಾಟಕ್ಕೆ ಜಂಟಿ ಹೋರಾಟ ಸಮಿತಿಗೆ, ಜಂಟಿ ಹೋರಾಟ ಸಮಿತಿಗೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಎಸ್ ಜೆ ಗೌಡರಂತ ಈ ಬಿಜಾಪುರ ಜಿಲ್ಲೆಯ NAC ಘಟಕದ ಅಧ್ಯಕ್ಷನಾಗಿ ಕಳೆದ 1.5 ವರ್ಷದಿಂದ ಕಾರ್ಯ ಮಾಡ್ತಾ ಬಂದಿದ್ದೇನೆ. ನಾವು ಅನೇಕ ಹೋರಾಟಗಳನ್ನು ಮಾಡಿ ಒಂದು ಕೊನೆ ಹಂತಕ್ಕೆ ತಲುಪಿದ್ದೇವೆ ಅನ್ನೋ ಭಾವನೆಯಿಂದ ನಾವು ಇವತ್ತು DC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಯಾಕಂತಂದ್ರೆ ಈಗಾಗಲೇ ಕಳೆದ ತಿಂಗಳ ಡಿಸೆಂಬರ್ ಅಲ್ಲಿ ನಾವು ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಅನೇಕ ಸಲ ಸಭೆಯನ್ನು ಮಾಡಿ ಒಂದು ಉತ್ತಮವಾದಂತ ಫಲಿತಾಂಶ ದೊರಕಿದೆ ಅನ್ನುವ ಭಾವನೆಯಿಂದ ನಾವು ಇವತ್ತು ಎಲ್ಲ ಕೂಡಿಕೊಂಡು ಒಂದು ಅವರ ಆಶ್ವಾಸನೆ ಈಡೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಬರುವ ಬಜೆಟ್ ನಲ್ಲಿ ನಿಮಗೆ ಪಿಂಚಣಿ ಹೆಚ್ಚಿಗೆ ಮಾಡಿ ಎಲ್ಲಾ ಪಿಂಚಣಿದಾರರಿಗೆ ಒಂದು ಶುಭ ಸಂದೇಶ, ಸಂತೋಷದ ಸುದ್ದಿ ನೀಡ್ತೀವಿ ಅಂತ ಹೇಳಿದಾರೆ. ಅದು ಆಗ್ಲಿ ಅಂತೇಳಿ, ಬೇಗ ಆಗ್ಲಿ ಅಂತೇಳಿ ನಮ್ಮ ಸಂಘಟನೆ ಬಿಜಾಪುರ ಜಿಲ್ಲೆಯಿಂದ DC ಅವರ ಮುಖಾಂತರ ಮೋದಿ ಅವರಿಗೆ ತಲುಪಬೇಕು. ಅದು ಬೇಗ ನಮ್ಮ ಕಾರ್ಯ ಆಗ್ಬೇಕು, ಎಲ್ಲರೂ ಸಂತೋಷವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಸಭೆಯ ಮೂಲಕ ತಮ್ಮೆಲ್ಲರಿಗೆ ಕೇಳಿಕೊಡುತ್ತೇನೆ. EPS95 ಹೋರಾಟ ಸಮಿತಿ, ಭಾರತ ಸರ್ಕಾರ ಇವತ್ತಿನ ದಿವಸ ನಾವು ಏನು EPS95 ಹೋರಾಟದ ವತಿಯಿಂದ ನಮಗ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಆಗ್ಬೇಕು ಮತ್ತು 10,000 ರೂಪಾಯಿ ಆಗ್ಬೇಕಂತೇಳಿ, ನಮ್ಮ ಮೆಡಿಕಲ್ ಬಗ್ಗೆ ಆಗ್ಬೇಕಂತೇಳಿ ವಿವಿಧ ಬೇಡಿಕೆಗಳ ಕುರಿತು ನಾವು ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವು ಮನವಿಯನ್ನ ಇವತ್ತ ಸಲ್ಲಿಸಿದೆವು. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದರು. ನಮ್ಮ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಇದರಲ್ಲಿ 100 ಸಂಘ ಸಂಸ್ಥೆಗಳದಾವು. ಬಿಜಾಪುರ ಇರ್ಬೋದು, ಕರ್ನಾಟಕ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಎಷ್ಟೋ ಲಕ್ಷಾಂತರ ಗಟ್ಲೆ ನಮ್ಮ ಇವತ್ತ ಇದರಲ್ಲಿ ಕಾರ್ಮಿಕರು ಭಾಗವಹಿಸ್ತಾರ. ಇಲ್ಲೇ ನಮ್ ಬಿಜಾಪುರದಾಗ ಖಾದಿ ಗ್ರಾಮೋದ್ಯೋಗ ಇರ್ಬೋದು, BLD ಬ್ಯಾಂಕ್ ಇರ್ಬೋದು, BLD ಇರ್ಬೋದು, ಸೊಸೈಟಿಗಳಿರ್ಬೋದು, ಇನ್ನಿತರ 100 ಅಂಗ ಸಂಸ್ಥೆಗಳದಾವು. ಇವತ್ತಿನ ದಿವಸ ನಮ್ ಪರಿಸ್ಥಿತಿ ಏನಾಗ್ಯಾರಪ್ಪ ಅಂತಂದ್ರ 1,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಇದಕ್ಕ ಮೊದಲೊಬ್ರು 10 ವರ್ಷದಿಂದ ನಮಗೆ ಪೆನ್ಷನ್ ಇಟ್ಟಿತ್ತಪ್ಪ ಅಂದ್ರ ಬರೀ 200 ರೂಪಾಯಿ ಇತ್ತು. ಅದನ್ನ ಹಿಂದಿಗೆ ಭಾರತ ಸರ್ಕಾರ ಬಂದಿಂದ 1,000 ರೂಪಾಯಿ ಮಾಡ್ಯಾರ ಈ ಪೆನ್ಷನ್. ಈ 1,000 ರೂಪಾಯಿ ನಮಗೆ ಅದಕ್ಕೂ ಸಾಲಂಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಗೆ ದವಾಖಾನಿಗೆ ಹೋದ್ರೆ ಬಸ್ನ ಪುಕಟ್ಟಿಲ್ಲ. ಯಾಕಪ್ಪ ಅಂತಂದ್ರ ಪಾಸ್ ಪುಸ್ತಕ 500 ರೂಪಾಯಿ ಕೊಟ್ಟು ಹೋಗೋ ಪರಿಸ್ಥಿತಿ ಬಂದದ. ಇವತ್ತು ಚಾಲಕ ನಿರ್ವಾಹಕರ ಪರಿಸ್ಥಿತಿನೂ ಬಹಳ ಕೆಟ್ಟದ. ಎಲ್ಲ ಅಂಗ ಸಂಸ್ಥೆಗಳಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಪರಿಸ್ಥಿತಿ ಬಹಳ ಕೆಟ್ಟದ. ಎಲ್ಲ ಸಿನಿಮಾ ಥಿಯೇಟರ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಇರ್ಬೋದು, ಅವ್ರಿವ್ರು ಏನದೆ ಎಲ್ಲರಿಗೂ ನಾವು ಪೆನ್ಷನ್ ಪರಿಸ್ಥಿತಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ನಮ್ಮ ಗೋಳ ಹೇಳ್ತಿರ್ಲಾರ್ದಂತದ. ಅದಕ್ಕ ಈ ಹೋರಾಟವನ್ನ ನಾವು ಕನಿಷ್ಠ 10 ವರ್ಷದಿಂದ ಮಾಡ್ಲಾಕತ್ತೇವು. ಯಾಕಪ್ಪ ಅಂದ್ರೆ ಇವತ್ತು ಏನ ಫೆಬ್ರವರಿ ಈ ಬಜೆಟ್ ಒಳಗ ಫೆಬ್ರವರಿ ಬಜೆಟ್ ದಾಗ ನಮ್ಗ 100% ಆಗೋ ಚಾನ್ಸ್ ಅದ. ಅದಕ್ಕೆ ಎಲ್ಲರೂ ಎಲ್ಲ ವಿಭಾಗದಿಂದ ಕನಿಷ್ಠ 400-500 ಜನ ಬಂದಿರಿ. ನಾವು ಎಲ್ಲರೂ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆವು. ನಮ್ ಪೆನ್ಷನ್ ಆಗೇ ಹಾಕದ ಮತ್ತು ಈ ನರೇಂದ್ರ ಮೋದಿ ಅವ್ರಿಗೆ ಕಳಿಸಿ ಹೆಚ್ಚಿನ ಒತ್ತಡ ಮಾಡಿ ನಮ್ ಪೆನ್ಷನ್ ಆದಷ್ಟು ಬೇಗನೆ ಈ ಬಜೆಟ್ ನ ಮಂಜೂರು ಮಾಡ್ಬೇಕಂತ ಹೇಳಿ EPS95 ಪರವಾಗಿ ಹೋರಾಡ್ತೀನಿ. GM बिरादर, KSRTC यूनियन जनरल सेक्रेटरी बीजापुर। और नए न्यूज़ों के लिए देखते रहिए अपना चैनल TV
लाइक करें, शेयर करें, सब्सक्राइब करें और बेल आइकन बटन दबाना ना भूलें।